ಬಿಜೆಪಿ ಅವರು ಇವತ್ತು ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಸದನದ ಒಳಗಡೆ ಕೂಡ ಪ್ರತಿಭಟನೆ ಮಾಡಕ್ ಪ್ಲಾನ್ ಮಾಡ್ತಾ ಇದ್ದಾರೆ. ಸದನ ನಡಕ್ ಬಿಡ್ತಿಲ್ಲ. ಇಲ್ಲ, ಅವರಿಗೆ ಅದೇ ಹೇಳ್ತೀನಿ, ನಾಗೇಂದ್ರ ವಿಷಯದಲ್ಲಿ ಅವರಿಗೆ ಸ್ಪಷ್ಟೀಕರಣ ಸರ್ಕಾರ ಕೊಡಬಾರ್ದು ಅಂತಕ್ಕಂಥ ತಲೆಯಲ್ಲಿದೆ. ನಾನು ವೈಯಕ್ತಿಕವಾಗಿ ನಾಗೇಂದ್ರನ್ನು ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ. ನಾಗೇಂದ್ರ ಅಲಿಗೇಷನ್ಸ್ ಬಂದಾಗ ರಾಜೀನಾಮೆ ಮಾಡಿರ್ತಕ್ಕಂಥ ಜಗತ್ ಜಾಹಿರಿದೆ. ಅದಾದ ನಂತರ ಎಲ್ಲ ಏಜೆನ್ಸಿಗಳು ಇನ್ವೆಸ್ಟಿಗೇಷನ್ ಮಾಡಿದೆ. ಇವತ್ತುವರೆಗೆ ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರೆಕ್ಟಾಗಿ ಪ್ರೂಫ್ ಆಗಿ ತೋರಿಸಿದ ನಾಗೇಂದ್ರ ಈ ರೀತಿ ಲೆಟರ್ ಬರೆದಿದ್ರು, ಈ ಥರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಂತ ಬರೆದಿರ್ತಕ್ಕಂಥದ್ದು ಅಂತೂ ನನಗೆ ಮಾಹಿತಿ ಇಲ್ಲ. ನಾನು ಯಾವ್ದು ಜಸ್ಟಿಫಿಕೇಶನ್ ಕೊಡ್ತಾ ಇಲ್ಲ, ಬಟ್ ನನಗಿರ್ತಕ್ಕಂಥ ಒಂದು ಕಾಮನ್ ಸೆನ್ಸಲ್ಲಿ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಯಾವುದೇ ಒಂದು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅದಕ್ಕಾದಂಥ ಪ್ರೋಟೋಕಾಲ್ ಇದೆ. ಇವತ್ತುವರೆಗೆ ಭಾರತ ದೇಶದಲ್ಲಿ ಸುಮಾರು 67,000 ಕೋಟಿ ಇದೇ ರೀತಿಯಾದಂಥ ಬ್ಯಾಂಕ್ನಲ್ಲಿ ಫ್ರಾಡ್ ಆಗಿದೆ. 67,000 crores, 67,000 ಕೋಟಿ ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಈ ರೀತಿ ಫ್ರಾಡ್ ಆಗಿದೆ. ಯಾರು ರೆಸ್ಪಾನ್ಸಿಬಲ್ ಮಾಡ್ತೀರಿ ನೀವು? ಫೈನಾನ್ಸ್ ಮಿನಿಸ್ಟ್ರಿ ಕೇಳ್ತಾರೆ ರಾಜೀನಾಮೆ? ಫೈನಾನ್ಸ್ ಮಿನಿಸ್ಟ್ರಿ ಕೇಳ್ತಾರೆ ರಾಜೀನಾಮೆ? ಅದಕ್ಕೆ ಕೇಳ್ತಿರ್ತಕ್ಕಂಥದ್ದು ಫ್ರಾಡ್ ಆಗಿರ್ತಕ್ಕಂಥ ಹಂತ ಯಾವುದಿದೆ, ಯಾರು ಮೇನ್ ಫ್ರಾಡ್ ಮಾಡಿದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ಬೇಕಂಬುದು ಬಿಟ್ರೆ ನಾವು ಯಾರಿಗೆ ಬ್ಲೇಮ್ ಗೇಮ್ ಮಾಡ್ತಲ್ಲ, ಯಾರಿಗೆ ಡಿಫೆಂಡ್ ಮಾಡ್ತಲ್ಲ. ಸ್ಟಿಲ್ ಐ ಆಮ್ ವೆರಿ ಕ್ಲಿಯರ್. ನನಗಿರ್ತಕ್ಕಂಥ ಸ್ವಲ್ಪ ಬಿಸ್ನೆಸ್ ನಾಲೆಜ್ನಲ್ಲಿ ಈ ರೀತಿಯಾದಂಥ ಟ್ರಾನ್ಸ್ಫರ್ ಆಗಬೇಕಂದ್ರೆ ಬ್ಯಾಂಕ್ನಲ್ಲಿರ್ತಕ್ಕಂಥ ಆಫೀಸರ್ಸ್ಗಳು ಕಲ್ಯೂಡ್ ಆಗ್ಲಾರಂಗೆ, ಇನ್ವಾಲ್ವ್ ಆಗ್ಲಾರಂಗೆ ಮಾಡೋಕ್ಕಾಗಲ್ಲ. ನಾನೊಬ್ಬ ಬೋರ್ಡ್ ಚೇರ್ಮನ್ ಇದ್ದೀನಿ. ಸುಮಾರು ಕನ್ಸ್ಟ್ರಕ್ಷನ್ಗಳು 10,000 ಕೋಟಿ ಇದೆ. ನಾನು ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದ್ರೆ ಮಾಡ್ಬಿಡ್ತಾನೆ ಬ್ಯಾಂಕ್ ಮ್ಯಾನೇಜರು? ನಾನು ಫೋನ್ ಮಾಡಿ ನಿಮ್ಮ ಅಕೌಂಟಿಗೆ 1,000 ಕೋಟಿ, 500 ಕೋಟಿ, 50 ಕೋಟಿ ಟ್ರಾನ್ಸ್ಫರ್ ಮಾಡಿದ್ರೆ ಬ್ಯಾಂಕ್ ಮ್ಯಾನೇಜರ್ ಮಾಡ್ಬಿಡ್ತಾನ? ಪ್ರೋಟೋಕಾಲ್ ಇದೆ ಬ್ಯಾಂಕ್ ಮ್ಯಾನೇಜರ್ಗೆ. ಮುಖ್ಯಮಂತ್ರಿ ಫೋನ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ರೆ ಮಾಡ್ಬಿಡ್ತಾನ? ನಿರ್ಮಲಾ ಸೀತಾರಾಮನ್ ಅವರು ಫೋನ್ ಮಾಡಿ ನ್ಯಾಷನಲೈಸ್ ಬ್ಯಾಂಕಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರೆ ಮಾಡ್ಬಿಡ್ತಾರ? ಅದೇ ಹೇಳ್ತಿದ್ದಲ್ಲ, ಕೇಂದ್ರ ಸರ್ಕಾರದಲ್ಲಿ ಇವತ್ತು ಸುಮಾರು ನ್ಯಾಷನಲೈಸ್ ಬ್ಯಾಂಕಲ್ಲಿ 67,000 ಕೋಟಿ ಇದೇ ರೀತಿಯ ಫ್ರಾಡ್ ಇದೆ. ಕ್ಯಾನ್ ವಿ ಬ್ಲೇಮ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಫಾರ್ ಇಟ್? ನೋ. ಸೊ ಹಂಗಾಗಿ ಈ ವಿಷಯದಲ್ಲಿ ಒಂದು ಅವಕಾಶ ಅವರು ಕೊಡಬೇಕು. ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ನಾವು ಮಾತಾಡ್ತೀವಿ ಅಂತ ಈ ಸಂದರ್ಭಗಳಿಗೆ. ಸಿದ್ದರಾಮಯ್ಯನವರು ಮಾರಲ್ ರೆಸ್ಪಾನ್ಸಿಬಿಲಿಟಿ, ಮಾರಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಕ್ಕಂಥ ತಪ್ಪು ಸರಿ ಅಂತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಆಗಿದೆ. ಆನ್ ಅ ಮಾರಲ್ ಗ್ರೌಂಡ್ಸ್ ಹಿ ರಿಸೈನ್ಡ್. ವಿ ಶುಡ್ ಅಪ್ರಿಷಿಯೇಟ್ ಇಟ್ ಅಲ್ವಾ? ಇಲ್ಲಿ ಇಲ್ಲ ಅಂತ ಅದೇ ಹೇಳ್ತೀನಿ. ಮಾರಲ್ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಇಟ್ ಹ್ಯಾಡ್ ಅ ಕನ್ಫ್ಯೂಷನ್. ಈಗ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ. SIT ನಲ್ಲಿ ಕ್ಲಿಯರ್ ಇದೆ. ಫೆರಾ ಇಡಿಗಳು ಸುಮಾರು 5,700 ಕೇಸ್ನಲ್ಲಿ 0.01% ಕೂಡ ಸಕ್ಸಸ್ ರೇಟ್ ಇಲ್ಲ. ಈಗ ಅವ್ರದ್ದು ಏಜೆನ್ಸಿಗಳು ತಾನೆ, ಅವ್ರ ಏಜೆನ್ಸಿ ಬಂದು ಹೇಳ್ಬಿಟ್ರೆ ಆಯ್ತಲ್ಲ ಬೈಲಿಗೆ ಬಂದು. ಈಗ CBI ಆಗಿರಲಿ, ಫೆಮಾ ಆಗಲಿ, ಇಡಿ ಆಗಲಿ, ಅವ್ರ ಏಜೆನ್ಸಿಗಳು ಬಂದು ನೀರಾಗಿ ಹೇಳ್ಬಿಟ್ರೆ ಮುಗೀತಲ್ಲ. ಏಕೆಂದ್ರೆ ಬೇಕಾದ್ರೆ ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೇಕು, ಕೋರ್ಟ್ ಪ್ರಕಾರ ಸಜಾ ಕೊಡ್ಬೋದು. ನಾಗೇಂದ್ರ ಅವರಿಗೆ ಬೇಲ್ ಕೊಟ್ಟು 2 ವರ್ಷ ಆಗ್ಲಿಕ್ಕೆ ಬಂದಿದೆ. ನಾಗೇಂದ್ರ ಅವ್ರಿಗೆ ಬೇಲ್ ಕೊಟ್ಟು 2 ವರ್ಷ ಆಗಿದೆ ಅಲ್ಲ. ಅದೇ ಹಂಗಂದ್ರಿ 40% ಮಿನಿಸ್ಟರ್ಗಳು ಬೇಲ್ ಮೇಲೆ ಇರೋದು ಕೇಂದ್ರ ಸರ್ಕಾರದಲ್ಲಿ. ನಾನು ಅದೇ ಹೇಳ್ತೇನೆ, ಡಿಫೆಂಡ್ ಮಾಡ್ಕಂತಲ್ಲ ರೀ. ನಮ್ದು ರಾಜೀನಾಮೆ ಕೊಟ್ವಿ ನಾವು. 18 ತಿಂಗಳ ಅವರು ರಾಜೀನಾಮೆ ಕೊಟ್ಟಾದ ನಂತರ ಎಲ್ಲ ಏಜೆನ್ಸಿಗಳು ಆದಮೇಲೆ ಇವತ್ತು ಅವ್ರಿಗೆ ರೀಇಂಡಕ್ಟ್ ಮಾಡಿದ್ದೀವಿ. ರೀಇಂಡಕ್ಟ್ ಮಾಡಲಿಕ್ಕೆ ನಮ್ಮ ಹತ್ರ ಸಂಪೂರ್ಣವಾದಂಥ ಡಿಫೆನ್ಸ್ ಮಾಡಲಿಕ್ಕೆ ಅಥವಾ ನಾವು ಪ್ರೂವ್ ಮಾಡಲಿಕ್ಕೆ ನಮ್ಮ ಹತ್ರ ದಾಖಲಾತಿಗಳಿದ್ದಾವೆ. ಹೌಸಲ್ಲಿ ಕೊಟ್ಟರೆ ನಾವು ಪ್ರೂವ್ ಮಾಡ್ತೀವಿ ಅದನ್ನ. ಸರ್, ಇನ್ನೊಂದು ಸ್ವತಃ ನಾಗೇಂದ್ರ ಅವರೇ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ, 800 ಖಾತೆಗಳಿಗೆ ಹಣ ಹೋಗಿರೋದು ಸತ್ಯ ಅಂತ. ಅವ್ರು ಇಲಾಖೆ ಮುಖ್ಯಸ್ಥರಾಗಿದ್ಕೊಂಡು ಅವರ ಜವಾಬ್ದಾರಿನೂ ಇರ್ತಿತ್ತಲ್ವಾ? ಅದೇ ಹೇಳ್ತಿರೋದು. ಖಾತೆಗೆ ಹೋಗ್ಲಿಕ್ಕೆ ಡೈರೆಕ್ಷನ್ ಕೊಡೋರು ಯಾರು? ಯೂಶಲಿ ಏನಾಗುತ್ತೆ, ಒಂದು ಯಾವುದೇ ಬೆನಿಫಿಷರಿ ಲಿಸ್ಟ್ ನಾವು ಸರ್ಕಾರಕ್ಕೆ ಕಳಿಸ್ತೀವಿ, DBT ಆಗಬೇಕು. ನಾನು ಸುಮಾರು 9 ಲಕ್ಷ ಅಕೌಂಟ್ಗಳಿಗೆ ನಾವು DBT ಮಾಡಿದ್ದೀವಿ. ಯಾವುದು ಬೋರ್ಡ್ ಇರ್ತದೆ, ಬೋರ್ಡ್ನಲ್ಲಿ ಯಾರು ಫಲಾನುಭವಿಗಳು ಆಯ್ಕೆ ಆಗ್ತಾರೆ, ನಾನು ಪ್ರೊಸೀಜರ್ ಹೇಳೋದು. ಅಲ್ಲಿ ಏನಾಗಿದೆ ಎಕ್ಸಾಕ್ಟ್ ನಿಮ್ಗೆ ಮಾಹಿತಿ ಇಲ್ಲ. ಜಸ್ಟ್ ಪ್ರೊಸೀಜರ್ ಅದೇ ಹೇಳ್ತಿರೋದು. ನಾವು ನಮ್ಮ ಇಲಾಖೆಯಾದ ನಮ್ಮ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಬೆನಿಫಿಷರಿ ಲಿಸ್ಟ್ಗಳನ್ನ ಕೊಡ್ತೀವಿ. ಬ್ಯಾಂಕ್ ಮ್ಯಾನೇಜರ್ಗೆ ಅಷ್ಟು ಅರಿವು ಬೇಡ. ಬ್ಯಾಂಕ್ ಮ್ಯಾನೇಜರ್ಗೆ ಯಾವ ಬೇಸಿಸ್ ಮೇಲೆ ಟ್ರಾನ್ಸ್ಫರ್ ಮಾಡಿದ್ರೆ ಅಂತ ಏನಾದ್ರು ತೋರಿಸ್ಬೇಕಾನೆ ಮಾಹಿತಿ. ಬ್ಯಾಂಕ್ ಮ್ಯಾನೇಜರ್ ಯಾವ ರೀತಿ ಡೈರೆಕ್ಷನ್ ಕೊಟ್ಟಿದ್ರು, ಯಾರು ಡೈರೆಕ್ಷನ್ ಕೊಟ್ಟಿರ್ತಕ್ಕಂಥ ಮಾಹಿತಿ ಅಲ್ಲಿ CBI ಮಾಡಿದ ಇನ್ನಾದರೂ ಏನು ಸ್ಪಷ್ಟೀಕರಣ ಕೊಟ್ಟಿಲ್ಲ. ಇಟ್ ಶೋಸ್ ದಟ್ ದ ಬ್ಯಾಂಕ್ ಇಸ್ ಮೋರ್ ಇನ್ವಾಲ್ಡ್ ಅಂತ ನನ್ನ ಪ್ರಕಾರ ವೈಯಕ್ತಿಕವಾಗಿ. ಸಿದ್ಧವಾಗಿದ್ದಂತ ವಿಧಾಯಕ ಬರಲೇ ಇಲ್ಲ ಸರ್. ಯಾವುದು? ಕನ್ನಡ ಕಡ್ಡಾಯಗೊಳಿಸೋದು. ನೆಕ್ಸ್ಟ್ ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆಗೆ ಕ್ಯಾಬಿನೆಟ್ ಸಚಿವರ ಜೊತೆ ಮಾತನಾಡಿ ತರ್ತೀವಿ ಮುಂದೆ. ನಾವು ಖಂಡಿತವಾಗ್ಲಿ ಅದಾನಿ ಅವ್ರಿಗೆ ಏನ್ ಸಪೋರ್ಟ್ ಆಗಿದೆ ಕೇಂದ್ರ ಸರ್ಕಾರದಿಂದ ಅದ್ರ ವಿರುದ್ಧವಾಗಿ ಅವಾಗೂ ಮಾತಾಡಿ ಇವಾಗೂ ಮಾತಾಡ್ತೀವಿ. ಅದಾನಿ ಅವರಿಗೆ ಸಿಕ್ಕಿರ್ತಕ್ಕಂಥ ಬೆನಿಫಿಟ್ ಈ ದೇಶದಲ್ಲಿ ಒಂದು ಬರ್ತಕ್ಕಂಥ ದಿನಗಳಲ್ಲಿ ಬರೆದಿಟ್ಟುಗಳೇ ಮೈದಾ ಇಟ್ಟು ನಿಮ್ಮನೆಗೆ ಅವರೇ ಕೊಡ್ತಾರೆ, ಚಕ್ಲಿ ಇಟ್ಟು ಅವರೇ ಕೊಡ್ತಾರೆ. ಆ ಲೆವೆಲಿಗೆ ಬರುತ್ತಿದ್ದು. ಯಾಕಂದ್ರೆ ಇಲ್ಲಿವರೆಗೆ ಅದೇ ಮಾಡ್ತಾರೆ. ಅಲ್ಲೇ ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ.
ಒಂದು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿ ನೀವು ನಿಮ್ಮ ಮೆರಿಟಲ್ಲಿ ಗೆಲ್ಲೋದು ಒಂದು. ಟೆಂಡರ್ ಓಪನ್ ಟೆಂಡರ್ ಯಾರನ್ನ ಪಾರ್ಟಿಸಿಪೇಟ್ ಮಾಡೋದು ನಾನು ಡಿಫೆಂಡ್ ಮಾಡ್ತಾ ಇಲ್ಲ ಅವರಿಗೆ. ಬಟ್ ಅವ್ರಿಗೆ ಸಿಗ್ತಕ್ಕಂಥ ಕಾಂಟ್ರಾಕ್ಟ್ಗಳು ಯಾವ ಬೇಸಿಸ್ ಮೇಲೆ ಸಿಕ್ಕಿದೆ ಅಂತ ಬೇಕಾದ್ರೆ ಒಂದು ಟೈಮ್ ಕೂತ್ಕೊಂಡು ಚರ್ಚೆ ಮಾಡೋಣ. 6 ವರ್ಷ ಮುಗಿಸ್ಬಿಡ್ತೀನಿ. ಗ್ಲೋಬಲ್ ಟೆಂಡರ್ನಲ್ಲಿ ಯಾರನ್ನ ಪಾರ್ಟಿಸಿಪೇಟ್ ಮಾಡೋದಮ್ಮ, ಆಯ್ತಾ? ಪ್ರಿಫರೆನ್ಷಿಯಲ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಈ ಫಾರ್ ಎಕ್ಸಾಂಪಲ್ ಕೋಲ್ ಬ್ಲಾಕ್ಗಳು, ಅದಾನಿ ಅವ್ರದ್ದು ಏನು ಎಕ್ಸ್ಪರ್ಟೀಸ್ ಇತ್ತು ಕೋಲ್ ಬ್ಲಾಕ್ನಲ್ಲಿ ನಾವು ಕೊಡೋಕೆ ಅವರಿಗೆ? ನಾವು ಅನಿಲ್ ಅಂಬಾನಿ ಅವರಿಗೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಏರ್ಕ್ರಾಫ್ಟ್ ಕೊಟ್ವಿ, ರಫೇಲ್ ಡೀಲ್ನ ಕೊಟ್ವಿ ಅವರಿಗೆ. ಆ ಪುಣ್ಯಾತ್ಮ ಇವತ್ತು ಸೈಕಲ್ ಮಾಡಿದ್ದಿಲ್ಲ. ಯಾವ ಆಧಾರದ ಮೇಲೆ ಕೊಟ್ಟಿವಿ ಅಂತಕ್ಕಂಥದ್ದು ಇಂಪಾರ್ಟೆನ್ಸ್ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಅದಾನಿ ಅವರು ಇಲ್ಲಿ ಟನಲ್ ರೋಡ್ನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದರೆ ಆ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಆ ಕಂಪ್ನಿಗಿದ್ರೆ ಗೆಲ್ತಾರಲ್ಲ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಇವರಿಗೆ ಯಾವುದು ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಇಲ್ಲಾರಂಥ ಕಂಪ್ನಿಗಳಿಗೆ ಇಷ್ಟೆಲ್ಲ ಆದ್ಯತೆ ಹೆಂಗೆ ಸಿಕ್ತು ಅನ್ನೋದಕ್ಕೆ ಒಂದು ಸ್ವಲ್ಪ ಬೇಕಾದ್ರೆ ಚರ್ಚೆ ಮಾಡೋಣ. ಅಶೋಕ್ ಅಣ್ಣವ್ರ ಕರೀರಿ, ಚರ್ಚೆ ಮಾಡಬೇಕು ಸರ್. ಅದೊಂದು ಇನ್ನೊಂದು ಏನಂದ್ರೆ, ಇಡೀ ದೇಶದಲ್ಲಿ ಅದಾನಿ ಅಂಬಾನಿ ವಿಚಾರದಲ್ಲಿ ಕಾಂಗ್ರೆಸ್ ನಡ್ಕೊಂಡಂತ ರೀತಿ, ರಾಹುಲ್ ಗಾಂಧಿ ಅವರು ನೀವುಗಳೆಲ್ಲ ನಾವಂತೂ ಅದಕ್ಕೆ ಇನ್ನಾದ ವಿರುದ್ಧನೇ ಇದೀವಿ ಅಂತ ಅದಾನಿ ನಿಮ್ಮ ಪಕ್ಷದ ಮುಖ್ಯಮಂತ್ರಿ, ಅದರಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಮನೆಗೆ ಹೋಗಿ ಬರ್ತಾರೆ ಅಂದ್ರೆ ಇದನ್ನ ಅದಾನಿ ಜಾಣತನ ಅಥವಾ ಬುದ್ಧಿವಂತಿಕೆ ಅಂತ ಅನ್ಬೇಕು ಅಥವಾ ನಿಮ್ಮ ಅವರು ಪ್ಯೂರ್ ಬಿಸ್ನೆಸ್ ಮ್ಯಾನ್ ಇದ್ದಾರೆ. ಮುಖ್ಯಮಂತ್ರಿ ಟೈಮ್ ಕೇಳಿರ್ತಾರೆ, ಮುಖ್ಯಮಂತ್ರಿ ಹೋಗಿ ಭೇಟಿ ಆಗಿರ್ಬೋದು. ಆದರೆ ಅದಾನಿ ಅವರು ಇಲ್ಲಿವರೆಗೆ ಡೀಲಿಂಗ್ ಮಾಡಿರ್ತಕ್ಕಂಥದ್ದು, ಈ ದೇಶ ಲೂಟಿ ಮಾಡಿರ್ತಕ್ಕಂಥದ್ದಲ್ಲಿ ಅದಾನಿ ಅವರು ಅಂಬಾನಿ ಅವರು ಮೊದಲೇ ಸ್ಥಾನದಲ್ಲಿದ್ದಾರೆ ಅಂತ ಕೂಡ ಹೇಳಲಿಕ್ಕೆ ಬಯಸ್ತೀನಿ, ಅದಕ್ಕೆ ಡೌಟ್ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.